ತಾಲೂಕು ಅಭಿವೃದ್ಧಿ ಮಾಡುವಂಗೆ ಇವತ್ತು ನಮ್ಮ ಯೋಗೇಶ್ ಕೂಡ ಕೈ ಹಿಡಿದು ನಾವು ಗೆಲ್ಸಿದ್ದೀವಿ ಸ್ವಾಮಿ. ಪಂಚ ಗ್ಯಾರಂಟಿಗಳು ಇವತ್ತು 3 ಕ್ಷೇತ್ರದ ಉಪಚುನಾವಣೆಯಲ್ಲೂ ಕೈ ಹಿಡಿದಿದೆ ಅಂತ ಕಂಡು ಬರ್ತಾ ಇದೆ. ಇದೇ ಥರ ಪಂಚ ಗ್ಯಾರಂಟಿಗಳನ್ನ ಮುಂದುವರಿಸ್ಕೋದ್ರೆ ಜನಗಳು ಆರ್ಥಿಕವಾಗಿ ಸಹ ಅಭಿವೃದ್ಧಿಯನ್ನು ಹೊಂದ್ತಾರೆ. ಅದೇ ರೀತಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಾದ್ಮೇಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದ್ತಾರೆ. ಆರ್ಥಿಕ ಶೈಕ್ಷಣಿಕ ಎರಡು ಸಮಾನತೆ ಮೂಡಿದ್ರೆ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಹಣದ ಆಮಿಷಕ್ಕೆ ಬಲಿಯಾಗುವವರು ಕಡಿಮೆ ಆಗಿ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸ್ತಾರೆ. ಆಗ ಯಾವ ಪಕ್ಷಗಳು ಅಭಿವೃದ್ಧಿ ಕಡೆ ಗಮನ ಹರಿಸ್ತವೋ ಆ ಪಕ್ಷವನ್ನು ಕೈ ಹಿಡಿಯುವಂಥ ಮತದಾರ ನಿರ್ಮಾಣ ಆಗ್ತಿರೋದೇ ನನ್ನ ಅಭಿಪ್ರಾಯ. ಸರ್, ಈ ಗೆಲುವು ಏನನ್ನಿಸ್ತದೆ ಸರ್? ಗೆಲುವುದು CP ಯೋಗೇಶ್ವರ ಶ್ರಮ ಮತ್ತು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು DK ಸಾಹೇಬ್ರು 500 ಕೋಟಿ ಅನುದಾನ ತಂದು ಇದು ಮಾಡಿರೋದು ಸಕ್ಸಸ್ ಆಯ್ತದೆ. ಸ್ತ್ರೀಶಕ್ತಿ 2000 ಇವೆಲ್ಲ ಗ್ಯಾರಂಟಿ ಆಗಿರೋ ಯೋಜನೆಗಳೆಲ್ಲ ಸಕ್ಸಸ್ ಆಯ್ತು. ಯೋಗೇಶ್ ಅಣ್ಣ ಕೆಲಸ ಮಾಡೋರ ಸರಿಯಾಗಿ ಎಲ್ಲ ಇಲ್ಲಿ ಏನು ತೊಂದರೆ ಇಲ್ಲ. ಇವ್ರು ಏನಾರ ಗೆದ್ಬಿಟ್ರೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಬಿಡ್ತಾರೆ ಅಷ್ಟೇ. ನಾನು ಏನು ಅಂದಿರೋದು ಈಗ ಅನುಕೂಲ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಇದು ಹಿಂದೂ ಮುಸ್ಲಿಂ ಬಾಯಿ ಅಂತ ಇರೋದು, ಒಂಚೂರು ಜಗಳ ಇಲ್ಲ, ಏನಿಲ್ಲ. ನಮ್ಮ ಫ್ರೆಂಡು ಇದ್ದಾರೆ ಎಲ್ಲ, ಅವರು ಎಲ್ಲ ಕೆಲಸ ಮಾಡೋದ್ರೆಲ್ಲ ನೋಡಿ. ಕಾರ್ಯಕರ್ತರು ಹೋಸ್ತಾರ ಮಗ ಎಲ್ಲ ಕೆಲಸ ಮಾಡೋರೆ. ಇದು ಕುಮಾರಣ್ಣ ಪಂಚರ್ ಅಂತ ಹೇಳಿದಾರಲ್ಲ, ಅದಕ್ಕೆ ನಮ್ಗೆ ಕೋಪ ಜಾಸ್ತಿ. ಈಗ ನಾವೇ 30,000 ಪಂಚರ್ ಹಾಕಿದೀನಿ ಬೈಕ್ಗಳಿಗೆ, ಕಾರ್ಗಳಿಗೆ ಎಲ್ಲ. ಇನ್ನೂ 20,000 ಇನ್ನೂ 2,000 ಪಂಚರ್ ಹಾಕಬೇಕು. ಇನ್ನೂ ಇದೆ ಅಷ್ಟೇ ಮುಖ್ಯ. ಪಂಚರ್ ಹಾಕೋಕೆ ಎಲ್ಲೇ ಬರಬೇಕು, ಅವರು ಚನ್ನಪಟ್ಟಣಗೆ ಬರಬೇಕು ಪಂಚರ್ ಹಾಕಂದ್ರೆ. ಒಂದು ಉತ್ತಮ ಅವಕಾಶ ಸಿಕ್ಕಿದೆ. ಆ ಕೆಲಸ ಬಗ್ಗೆ ಗಮನ ಕೊಡ್ತಾರೆ. ನಮಗೆ ಎಲ್ಲ ಭರವಸೆ ಇದೆ, 100% ಕೆಲಸ ಮಾಡಿಕೊಡ್ತಾರೆ. ಭಾಳ ಒಳ್ಳೆಯ ವ್ಯಕ್ತಿ ಮಾನ್ಯ CP ಯೋಗೇಶ್ವರು. ಎಲ್ಲರಿಗೆ ಮಾತಾಡ್ತಾರೆ, ಕಷ್ಟ ಸುಖ ಹೋಗ್ತಾರೆ, ಮದುವೆಗೆ ಹೋಗ್ತಾರೆ, ಯಾರು ತೀರೋಗ್ಬಿಟ್ಟು ಹೋಗ್ತಾರೆ, ನಾಮಕರಣಕ್ಕೆ ಹೋಗ್ತಾರೆ, ಮನೆಗೆ ಎಲ್ಲ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತಾರೆ.